ಅಗ್ನಿಶಾಮಕ ವಾಹನ ಮತ್ತು ತುರ್ತು ಸೇವಾ ನೂತನ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ. ವಿಜಯಪುರ ಜಿಲ್ಲೆಯ ತಾಳಿಕೋಟೆ ಗಡಿ ಸೋಮನಾಳ ರಸ್ತೆಯಲ್ಲಿರುವ ನೂತನ ಅಗ್ನಿಶಾಮಕ ಹಾಗೂ ತುರ್ತು ಸೇವಾ ಕಟ್ಟಡ ಹಾಗೂ ನೂತನ ಅಗ್ನಿಶಾಮಕ ವಾಹನಕ್ಕೆ ದಿನಾಂಕ 11/6/2026 ಗುರುವಾರದಂದು ಮೊದಲು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ವಾಹನ ಉದ್ಘಾಟಕರಾಗಿ ಆಗಮಿಸಬೇಕೆಂದು ಸ್ಥಳೀಯ ಶಾಸಕರಾದ ಶ್ರೀಮಾನ್ಯ ಸಿ.ಎಸ್. ನಾಡಗೌಡರಿಗೆ ತಮ್ಮ ಪರೇಡ್ ಮುಖಾಂತರ ಸ್ವಾಗತಿಸಿದರು. ಈ ಸಂದರ್ಭದಲ್ಲಿ ಸ್ಥಳೀಯ ಪುರಸಭೆ ಮಾಜಿ ಸದಸ್ಯರುಗಳಾದ ಪ್ರಭುಗೌಡ ಮದರ್ಕಲ್, ಎಪಿಎಂಸಿ ಮಾಜಿ ಅಧ್ಯಕ್ಷರಾದ ಎಂಜಿ ಪಾಟೀಲರು, ಮಾಜಿ ತಾಳಿಕೋಟೆ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಸಿದ್ದನಗೌಡ ಪಾಟೀಲರು, ಬಿಂಜಲಭಾವಿ ಸುರೇಶ್ ನಾಡಗೌಡರು, ಎಚ್.ಎಂ. ನಾಯಕ್ ಹಾಗೂ ಪುರಸಭೆ ಮಾಜಿ ಸದಸ್ಯರಾದ ಮನ್ಸೂರ್ ಅವರು, ಸ್ಥಳೀಯ ಗುತ್ತಿಗೆದಾರರಾದ ಕೆಂಭಾವಿಯವರು, ಮುಸ್ಲಿಂ ಬಾಂಧವರ ಗುರುಗಳಾದ ಸೈಯದ್ ಅವರು, ಸ್ಥಳೀಯ ತಾಲೂಕು ಆಡಳಿತ ವರ್ಗದವರು, ಸ್ಥಳೀಯ ಆರಕ್ಷಕ ಸಿಬ್ಬಂದಿಯವರು, ವಿಜಯಪುರ ಹಾಗೂ ಮುದ್ದೇಬಿಹಾಳದ ಅಗ್ನಿಶಾಮಕ ದಳದ ಮೇಲಾಧಿಕಾರಿಗಳು, ಸಹ ಸಿಬ್ಬಂದಿಗಳು, ಶಾಸಕರ ಅಭಿಮಾನಿಗಳು, ಸ್ಥಳೀಯ ಹೋಮ್ ಗಾರ್ಡ್ ಸಿಬ್ಬಂದಿಗಳು ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮದ ಸದಸ್ಯರುಗಳು ಭಾಗವಹಿಸಿ ಈ ಉದ್ಘಾಟನೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿದರು. ವರದಿ ಸಂಗಮೇಶ್ ಸಿ. ಚೌಧರಿ. ಅವ್ರು ಒಳಗೆ ಬರ್ಬೇಕು. ಅವರು ನಮಸ್ಕಾರ ನಜೀರ್ ताकि पहले बोले थे जैसे हवाई चुली वो सब चीज करो। ನೋಡಿ ಗಾಡಿ ಮುಂದೆ ಬರ್ತದೆ ಸರ್. ಸ್ವಲ್ಪ ಸಾಗಬೇಕು, ಸ್ವಲ್ಪ ಸ್ವಲ್ಪ